ಕೇಳಿದ್ದೀರಾ ಹೆಸರಾನಂದಜಿ ಮಹಾರಾಜ್. ಅವರು 96 ವರ್ಷ ಬದುಕಿದ್ರು. ಅವರು 96 ವರ್ಷ ಬದುಕಿದ್ರು. ಅವರ ಕಡಿಮೆ 10ನೇ ಕ್ಲಾಸ್ ತನಕ ಅಷ್ಟೇ. ಆದರೆ ಅವರು ಇಡೀ ವಿಶ್ವವನ್ನು ಒಂದು 18-20 ಸಲ ಸುತ್ತಿ ಬಂದು ಪ್ರತಿ ವರ್ಷ ಹೋಗಿ ವಿದೇಶದ ಬೇರೆ ಬೇರೆ ಭಾಗಗಳಲ್ಲಿ ವೇದಾಂತರ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರ ನಂತರ ಸ್ವಾಮಿ ರಂಗನಾಥಾನಂದಜಿಯವರೇ ಹೈಯೆಸ್ಟ್ ಪ್ರಮಾಣದಲ್ಲಿ ದೇಶದಲ್ಲಿ ಮತ್ತು ವಿದೇಶದಲ್ಲಿ ವೇದಾಂತದ ಮತ್ತು ಭಾರತೀಯ ಸಂಸ್ಕೃತಿಯ ಪ್ರಚಾರ ಕಾರ್ಯವನ್ನು ಮಾಡಿದ್ದು. ಅವರನ್ನು ಭಾರತ ಸ್ಪಿರಿಚುವಲ್ ಅಂಡ್ ಕಲ್ಚರಲ್ ಮೆಸೆಂಜರ್ ಟು ದ ವರ್ಲ್ಡ್, ಅಂದ್ರೆ ಭಾರತದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ರಾಯಭಾರಿ ಅಂತ ಭಾರತ ಸರ್ಕಾರ ಅವರನ್ನು ನೇಮಿಸಿರುತ್ತೆ. ಅದಕ್ಕೆ ತಕ್ಕಂತೆ ಅವರು ಪ್ರತಿ ವರ್ಷ ಇಡೀ ಕಾರ್ಯವನ್ನು ಮಾಡಿ ಬಂದಿದ್ದಾರೆ. ಪೂರ್ವದಲ್ಲಿ ನಾವು ಅತ್ಯಂತ ಹೃದಯಸ್ಪರ್ಶಿಯಾದಂತಹ ಅನೇಕ ಘಟನೆಗಳನ್ನು ನೋಡ್ತೀವಿ. ಸ್ವಾಮಿ ರಂಗನಾಥಾನಂದಜಿಯವರನ್ನು ಒಬ್ಬರು ನಿಮ್ಮ ಜೀವನದ ಮಿಷನ್